ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಮಾಡೋಣ. ಸೊ ಇವತ್ತಿನ ಬ್ಲಾಗನ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಮಾಡೋಣ. ಸೊ ನೋಡಿರಿ ಫ್ರೆಂಡ್ಸ್, ಎಲ್ಲರಿಗೂ ಗೊತ್ತಿರೋ ಮಾತೇ ರೀ ಇದು. ನಿನ್ನೆ ಮೊನ್ನೆ ಆಗಿರೋದು ಘಟನೆ. ಸೊ ನೇಪಾಳಿ ಒಳಗೆ ನೋಡ್ರಿ, ನೇಪಾಳಿ ಒಳಗೆ ಆಗೈತೆ ರೀ. ಭಾಳ ಬೇಜಾರಾಗತ್ತೈತ್ರಿ ಇವೆಲ್ಲ ಕೇಳಿ. ಸೊ ಯಾವತ್ತು ನಾವು ನಮಗೊಂದು ತಲೆಯಾಗ ವಿಚಾರ ಬಂದಂಗೆ ಆತ್ರಿ ಅದು. ಆಮೇಲೆ ನಾವು ಒಂಚೂರು ಖಡಕ್ಕಾಗಿ ಇರೋ ಹಂಗೆ ಆತ್ರಿ. ಯಾವುದೇ ಫ್ರೆಂಡ್ಶಿಪ್ ಆಗಲಿ, ಯಾವುದೇ ನಾವು ಮಾಡಿದ್ರು ಯಾವತ್ತೂ ಅವ್ರಿಗೆ ಪರ್ಸ್ನಲಾಗಿ ಯಾವುದು ನಾವು ಬಿಟ್ಟು ಕೊಡ್ದಂಗೆ ಈಗ ಹೇಳ್ತಿರ್ತೀವಿ, ಮಾಡ್ತಿರ್ತೀವಿ. ಆ ವಿಡಿಯೋ ಆದರೂ ಕಳಿಸ್ತಿರ್ತೀವಿ. ಸೊ ಅಂಥ ವಿಡಿಯೋ ಕಳಿಸಿ ಇವತ್ತು ಆಗಿದ್ದು ಅವಾಂತರ ನೋಡಿದ್ರೆ ಈ ಮೇಲೆ ಆ ಹುಡುಗಿನ ಇಲ್ದಂಗೆ ಆಗೈತ್ರಿ. ಸೊ ನೋಡ್ರಿ, ನೇಪಾಳಿದವ್ರಿ ಅವರು. ಹುಡುಗಿ ಹೆಸರು ಏನಾಯ್ತಪ್ಪ, ಸೋನಾಲಿ. ಆಮೇಲೆ ಹುಡುಗನ ಹೆಸರು ಸೌಫಿ ಅಂತಂದು ಐತ್ರಿ. ನೋಡ್ರಿ, ಅವರು ಪರ್ಸ್ನಲಾಗಿ ಪ್ರೈವೇಟ್ ರೂಮ್ನಾಗ ಇದು ಮಾಡಿದ್ರೆ. ಸೊ ಆ ಪ್ರೈವೇಟ್ ವಿಡಿಯೋನ ಎಲ್ಲ ಫ್ರೆಂಡ್ಸಿಗೆ ತನ್ನ ಫ್ರೆಂಡ್ಸ್ ಇದ್ದಾಳಂತ್ರಿ. ಸೊ ಆ ಫ್ರೆಂಡ್ಸ್ ಸ್ನ್ಯಾಪ್ಚಾಟ್ನೊಳಗೆ ಅವಳು ಹೊಟ್ಟೆ ಉರ್ಸೋಕಂತಂದು ಇವಳು ಏನೇನಾದರೂ ವೀಡಿಯೋಸ್ ಹಾಕಿ ಹೊಟ್ಟೆ ಉರಿಸ್ತಿದ್ಲಂತ್ರಿ. ಅಂದರೆ ಜಲಸ್ ಸಂಬಂಧ ಜಲಸ್ ಮಾಡ್ಬೇಕಂತಂದು ಅವಳು ಹಾಕ್ತಿದ್ಲಂತ. ಸೊ ಇವಳು ಹೆಂಗೆ ಮಾಡ್ಯಾಡ್ರಿ, ಪ್ರೈವೇಟ್ ರೂಮಿಂದ ವೀಡಿಯೋ ಒಂದಿನ. ಸೊ ಇದನ್ನೆಲ್ಲ ಮಾಡಿದ್ದು ಎಲ್ಲ ವಿಡಿಯೋ ತಡಿ ಈಕಿನ ಜಲಸ್ ಮಾಡಿಬಿಡೋಣ, ಈಕಿಗೂ ಉರಿಸೋಣ ಅಂತಂದು ಕಳಿಸ್ಬಿಟ್ಟಾಳಂತ್ರಿ. ಸೊ ಆ ಕಳಿಸಿದ್ದು ತಾನು ಒಬ್ಳ ನೋಡಿಲ್ರ ಅದು ಹೋಗಿ ಮತ್ತು ತನ್ನ ಬಾಯ್ ಫ್ರೆಂಡ್ಗೆ, ತನ್ನ ಲವರ್ಗೆ ಅದನ್ನ ಕಳಿಸಾಡ್ರಿ. ಆ ಲವರ್ ನೋಡ್ರಿ ಎಂಥ ಅವಾಂತರ ಮಾಡ್ಯಾನ. ಸೊ ಅವತ್ತು ಯಾವುದೇ ಹೆಣ್ಮಕ್ಳನ್ನ ಈ ಥರ ಮಾಡಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಅವ್ರನ್ನ ಹುಟ್ಟಿಸಿರೋದು ಒಬ್ಬ ತಾಯಿನ ಇರ್ತಾಳ್ರಿ. ಯಾಕಂದ್ರೆ ಬೇರೆಯವರು ಅಕ್ಕ ತಂಗಿಯರು ಹಂಗೆ ನೋಡಬೇಕು ಹೊರತು ಅದನ್ನು ಈ ಥರ ಮಾಡಕ್ಕೆ ಹೋಗ್ಬಾರ್ದ್ರಿ. ತಂದು ಅವನು ಸೋಷಿಯಲ್ ಮೀಡ್ಯಾದಾಗ ನೆಟ್, ಆಮೇಲೆ ಇವೆಲ್ಲ ವೆಬ್ಸೈಟ್ ಇವೆಲ್ಲ ಅದಾವಂತ್ರಿ. ಸೊ ಅದನ್ನೆಲ್ಲ ಅವ ಪಬ್ಲಿಕ್ ಮಾಡಿ ಅದಕ್ಕೆ ಸಾವಿರ ಮಿಲಿಯನ್ ಗಟ್ಲೆನ ಅದಕ್ಕೆ ವ್ಯೂಸ್ ಎಲ್ಲ ಬಂದು ಇವತ್ತಿನ ದಿನಕ್ಕೆ ಆ ಹುಡುಗಿ ಇಲ್ರಿ ತಾನ ಪ್ರಾಣ ಕಳ್ಕೊಂಡು ಇವತ್ತಿನ ದಿನಕ್ಕೆ ಶವವಾಗಿ ಮೇಲೆ ಹೋದ್ಲರಿ. ಅದ್ರ ಸಂಬಂಧ ಫ್ರೆಂಡ್ಸ್, ನಾವು ಯಾವುದೇ ಕಾರಣಕ್ಕೆ ಎಂಥ ಅವರು ನಮ್ಮ ಒಂದೇ ತಾಟ್ನಾಗ ತಿಂದು ಒಂದೇ ತಾಟ್ನಾಗ ಹೇಳಿದ್ರು ಸಹಿತ ನಾವು ಯಾರನ್ನೂ ನಂಬಕ್ಕೆ ಹೋಗ್ಬಾರ್ದ್ರಿ. ಯಾಕಂದರೆ ಅವ್ರವ್ರ ಮನಸ್ಸಿನಾಗ ಏನು ಇರ್ತೈತೆ ಅನ್ನೋದು ಗೊತ್ತಿರಂಗಿಲ್ಲ ರೀ. ಅದು ಜಲಸ್ ಅನ್ನೋದು ಏನೈತೆ ನೋಡ್ರಿ, ಅದು ಏನು ಮಾಡೋಕ್ಕೂ ಹಚ್ತೈತ್ರಿ ಅದು. ಯಾಕಂದ್ರೆ ಈಗ ತಡಿ ಯಾಕೆ ಹಂಗೆ ಮಾಡಾಕತ್ತಾಳ ಅನ್ನೋದು ಈಗ ನಾನು ಅದಕ್ಕಿಂತ ದುಪ್ಪಟ್ಟು ಕಳಿಸೋದಂದ್ರೆ ಇದನ್ನೆಲ್ಲ ಹೆಂಗೆ ಮಾಡ್ಕೈತ್ರಿ. ಸೊ ಇನ್ನೊಂದು ಸ್ವಲ್ಪ ಜಲಸ್ ಮಾಡ್ಕೊಂಡು ಈಗ ಅವ್ರಾಗಿನ ಅವ್ರ ಕೆಳಗೆ ಮಾಡ್ಬೇಕಲ್ಲ, ನಾ ಮೇಲೆ ಹೋಗ್ಬೇಕು ಅಂತಂದು ಅನ್ನೋ ಸಲುವಾಗಿ ನಾವು ನಮ್ಮ ಕಡೆ ಬಿದ್ದಿದ್ದು ವಿಡಿಯೋನೆಲ್ಲ ಅಂಥವ್ರನ್ನ ಕಳಿಸಿ ಈ ಥರ ಅವಾಂತರ ಮಾಡ್ಕೋಬಾರ್ದ್ರಿ. ಯಾವತ್ತು ನಾವು ಅವ್ರು ಕಳಿಸಿದ್ರು ನಾವು ಕೆಳಗೆ ಇರ್ಬೇಕು, ನಾವು ಮೇಲೆ ಹೋಗ್ಬಾರ್ದು ಅನ್ನೋ ಹಂಗೆ ಇವತ್ತಿನ ದಿನಕ್ಕೆ ನಾವು ಜೀವನ ಮಾಡ್ಬೇಕ್ರಿ. ಈ ಸೋಷಿಯಲ್ ಮೀಡ್ಯಾದಾಗ ಭಾಳ ಹೆದರಿಕೆ ಬರಾಕತ್ತೈತ್ರಿ. ಯಾಕಂದ್ರೆ ಸೊ ಇಂಥವೆಲ್ಲ ಇವತ್ತಿನ ದಿನಕ್ಕೆ ಆಗಿದ್ದು ನೋಡಿದ್ರೆ ನಿಜವಾಗ್ಲೂ ಬೆಚ್ಚ ಬೀಳೋ ಥರ ವಿಡಿಯೋನ ಆಗೈತ್ರಿ ಇದೆಲ್ಲ. ಸೊ ಎಲ್ಲರೂ ಇದನ್ನು ನಾನು ಒಂದು ನಿಮ್ಮ ತಂಗಿಯಾಗಿ ಹೇಳಾಕ್ತೀನಿ, ಯಾರು ಇಂಥವೆಲ್ಲ ಪ್ರೈವೇಟ್ ವಿಡಿಯೋ ಯಾವುದೇ ಆಯಿತು ಸೊ ವಿಡಿಯೋನ ಅದನ್ನು ಡಿಲೀಟ್ ಮಾಡಿಬಿಡ್ರಿ. ಯಾಕಂದ್ರೆ ಅದನ್ನ ಪ್ರೈವೇಟ್ ವಿಡಿಯೋನ ನೀವು ಕೂಡ ಅದನ್ನು ಸೋಷಿಯಲ್ ಮೀಡ್ಯಾದಾಗ ಬಳಸಿ ಈಗ ಬೇರೆ ಈಗ ಅವಳೇ ಒಬ್ಳ ಅಂತನೇ ಅಲ್ರಿ. ಈಗ ನಮ್ಮಂಥವ್ರು ಲಕ್ಷಾನುಗಟ್ಲೆ ಜನನ ಯಾರು ನೋಡ್ತಿರ್ತಾರ. ಸೊ ಹೆಣ್ಮಕ್ಳು ನೋಡ್ತಿರ್ತಾರ, ಅವ್ರಿಗೂ ಇದು ಆಗಬಾರ್ದ್ರಿ, ಹೊಲಸು ಆಗಬಾರ್ದು ಅವೆಲ್ಲ ವೀಡಿಯೋಸು. ಎಲ್ಲರೂ ನಾನು ಕೇಳ್ಕೊಳೋದಷ್ಟ, ಅಣ್ಣ ತಮ್ಮಂದಿರ ಈ ವಿಡಿಯೋಸ್ ಎಲ್ಲ ಡಿಲೀಟ್ ಮಾಡಿಬಿಡ್ರಿ. ಯಾಕಂದ್ರೆ ಅಂಥವಲ್ಲ ಪ್ರೈವೇಟ್ ವಿಡಿಯೋನು ಒಬ್ಬೊಬ್ಬರು ಎಷ್ಟು ಇದು ಸೋಷಿಯಲ್ ಮೀಡ್ಯಾ ಇನ್ಸ್ಟಾಗ್ರಾಮ್ ತೆಗೆದ್ರೆ ಬರೀ ಅಂಥವೇ ಬರಾಗತ್ತವ್ರಿ. ಸೊ ಎಲ್ಲ ಪ್ರೈವೇಟ್ ವಿಡಿಯೋನು ಕೂಡ ಅವರು DM ಮಾಡಿರಿ, ಅದನ್ನು ಮಾಡಿರಿ, ಲಿಂಕ್ ಬಯೋದಮ್ಮ 1ನೇ ಸೀಸನ್ 2ನೇ ಸೀಸನ್ ಹಂಗೆ ಈ ಥರ ಇದು ಮಾಡ್ತಾ ಇದ್ದಾರೆ. ಸೊ ಯಾವುದೇ ಕಾರಣಕ್ಕೂ ಈಗ ಆಗ್ದಂಗೆ ಇರ್ತಾರ ನಿಮ್ಮ ಮನ್ಯಾಗೂ ಎಲ್ಲ ನಿಮ್ಮ ಹುಟ್ಟಿಸಿರೋದೇ ಒಬ್ಬ ತಾಯಿ ಅಂದ್ಕೊಂಡು ನೀವು ಆ ತಲೆಯಾಗ ಇಟ್ಕೊಂಡು ಇದನ್ನೆಲ್ಲ ವಿಡಿಯೋಸ್ ಅಪ್ಲೋಡ್ ಮಾಡಿರಿ. ಅಂಥವೆಲ್ಲ ಪ್ರೈವೇಟ್ ವಿಡಿಯೋ ಅದನ್ನೆಲ್ಲ ನಿಮ್ಮ ಕಡೆ ಇದ್ರೂ ಡಿಲೀಟ್ ಮಾಡಿಬಿಡ್ರಿ. ಯಾಕಂದ್ರೆ ಅದು ನಾವು ನೋಡೋ ಹಕ್ಕು ನಮ್ಗೆ ಇರಂಗಿಲ್ಲ ರೀ. ಯಾಕಂದ್ರೆ ಅವ ಹೇಳ್ತಿನೋ ಕೆಲಸ ಮಾಡಿಬಿಟ್ಟಾನ್ರಿ. ಯಾಕಂದ್ರೆ ಈಗ ಕ್ಷಮೆ ಕೇಳಾಕತ್ತಾರ್ರಿ ಅವರು. ಸೊ ಕ್ಷಮೆ ಕೇಳಿದ್ರು ಆ ಹುಡುಗಿ ಸತ್ತಿದ್ದ ಹುಡುಗಿ ವಾಪಸ್ಸು ಬರಂಗೂ ಇಲ್ಲ. ಅವ್ರು ಮಾಡಿದ ಕರ್ಮನ
ಅವರ ತಿನ್ಬೇಕ್ರಿ. ಯಾಕಂದ್ರೆ ಈಗ ಅವಳ ಸತ್ತು ಹೋಗ್ಯಾಳ್ರಿ, ಇವರು ಸೋಷಿಯಲ್ ಮೀಡ್ಯಾದಾಗ ಎಲ್ಲ ಹಾಕಿದ್ಕೆ. ಸೊ ಆಕೆ ತನ್ನ ಜೀವನ ತಾನು ಕಳ್ಕೊಂಡ್ಬಿಟ್ಟಾಳ್ರಿ. ಈಗ ಆಕೆ ಹೋಗ್ಬಿಟ್ಟಾಳೆ. ಈಗ ಸಾರಿ ಕೇಳಿದ್ರೆ ಆಕೆ ಏನು ಹೊಳ್ಳಿ ಬರ್ತಾಳ್ರಿ, ಜೀವಂತಾಗಿ ಇರ್ತಾಳ್ರಿ? ಇರಂಗಿಲ್ರಿ. ಎಷ್ಟೋ ಸಾರಿಗೆ ಒಂದ್ಸಲ ನಾವು ಮಾಡಿದ ತಪ್ಪನ್ನು ನಾವು ಇನ್ನೊಮ್ಮೆ ಅದನ್ನು ನಾವು ತಿದ್ದುಕೊಂಡ್ರು ಅದು ಏನು ನಾವು ಮಾಡಿದ ತಪ್ಪಿಂದ ಅವ್ರಿಗಾಗಿರೋ ಅನುಭವ ಏನಿರುತ್ತೆ ಅದು ಜೀವ ಕಳ್ಕೊಳ್ಳಿ, ಇಲ್ಲಿದ್ರೆ ಮನಸ್ಸು ಮುರಿಲಿ. ಸೊ ಅದು ವಾಪಸ್ ಮತ್ತೆ ಬರಲ್ರಿ. ಅದ್ರ ಸಂಬಂಧ ಬೇಜಾರಾತ್ರಿ ಫ್ರೆಂಡ್ಸ್. ಇವೆಲ್ಲ ವೀಡಿಯೋಸ್ ನೋಡಿ ಸೋಷಿಯಲ್ ಮೀಡ್ಯಾದಾಗ ಅದನ್ನ ಟ್ರೆಂಡಿಂಗ್ ನಡೆಯಾಕತ್ತೈತ್ರಿ. ಯಾವುದೇ ಹುಡುಗಿಗಾಗಲಿ ಈ ಥರ ಮಾಡಕ್ಕೆ ಹೋಗ್ಬಾರ್ದು. ನಾವು ಯಾವತ್ತು ನಾವು ಆಯ್ತು ನೀವು ಆಯ್ತು ಯಾವುದೇ ಫ್ರೆಂಡ್ಶಿಪ್ ಇದ್ದರೂ ಅಷ್ಟಕ್ಕಷ್ಟ ಅಂದ್ರೂ ಇಂಥವೆಲ್ಲ ಪ್ರೈವೇಟ್ ವಿಡಿಯೋ ಆಗಲಿ ಇಂಥವೆಲ್ಲ ಕಳ್ಸೋದು ಮಾತ್ರ ಇರೋಕೆ ಹೋಗ್ಬಾರ್ದ್ರಿ. ಯಾಕಂದ್ರೆ ಒಬ್ಬೊಬ್ಬರ ಮನಸ್ಸಿನಾಗಿಂದ ಏನು ಇರ್ತೈತೆ ಅನ್ನೋದು ಗೊತ್ತಿರಂಗಿಲ್ಲ ರೀ. ಇವತ್ತು ನನ್ನ ಮನಸ್ಸಿನಾಗ ಏನೈತೆ ಅನ್ನೋದು ನಿಮ್ಗೆ ಗೊತ್ತಾಗಿಲ್ಲ, ನಿಮ್ಮ ಮನಸ್ಸಿನಾಗ ಏನೈತೆ ಅನ್ನೋದು ನನಗೆ ಗೊತ್ತಾಗಿಲ್ಲ. ಅದನ್ನೆಲ್ಲ ಏನಾಕೈತ್ರಿ, ಸುಖ ಸುಮ್ಮನೆ ಇಂಥವೆಲ್ಲ ಸೋಷಿಯಲ್ ಮೀಡ್ಯಾದಾಗ ನೆಟ್ದಾಗ ವೆಬ್ಸೈಟ್ದಾಗ ಹಿಂಗೆ ಮಾರಕ್ಕೆ ಕೊಟ್ಟು ಈ ಥರ ಹಬ್ಬಿಸಿ ಇನ್ನೊಬ್ಬರು ಹೆಣ್ಮಕ್ಳ ಜೀವನಾನ ಹಾಳು ಮಾಡೋ ಗಂಡ್ಮಕ್ಳು ಇರ್ತಾರ್ರಿ. ಇದ್ರಾಗ ಕೆಲವೊಬ್ಬರು ಇರ್ತಾರೆ. ಇದು ಈ ಸೈಡ್ ಕರ್ನಾಟಕ ಸೈಡ್ ಅಂತೂ ಆಗೋಂಗಿಲ್ರಿ, ಇದು ನೇಪಾಳ ಸೈಡ ಆಗಿದ್ದು. ಸೊ ಎಲ್ಲ ಆ ಲವರ್ಸ್ ಎಲ್ಲ ಈ ಥರ ಪ್ರೈವೇಟ್ ವಿಡಿಯೋ ಅದನ್ನ ಕಳಿಸ್ಬಾರ್ದಿತ್ರಿ. ಅದನ್ನು ಕಳಿಸೇ ಈ ಥರ ಒಂಥರ ಮಾಡ್ಕೊಂಡಿದ್ದು ತನ್ನ ಜೀವ ತಾನ ಕಳ್ಕೊಂಡಂಗೆ ಆತತ್. ಆಕೆ ಏನು ಮಾಡೋಕ್ಕಂಗಿಲ್ರಿ, ಎಲ್ಲ ವಿಧಿ ಲಿಖಿತ ಹಣೆ ಬರ್ರಿ ಅಷ್ಟೇ. ಯಾಕಂದ್ರೆ ನಾವು ಒಂದು ಸಣ್ಣ ತಪ್ಪು ಮಾಡಿದ್ರು ಅದು ತಪ್ಪೇ ರೀ. ಯಾಕಂದ್ರೆ ಆಕೆ ಕಳಿಸ್ಬಾರ್ದಿತ್ತು. ಒಂದು ಫಸ್ಟ್ ಅದ್ರಾಗ ತಪ್ಪಿರೋದೇ ಅವ್ರದ್ರಿ. ಅವ್ರು ವಿಡಿಯೋ ಮಾಡಿದ್ರೆ ತಮ್ಮ ಹತ್ರ ಇಟ್ಕೋಬೇಕಿತ್ರಿ. ಅದನ್ನು ಆಕಿಗೆ ಜಿಲಿಸ್ ಕೊಡ್ಬೇಕು. ಆಕಿಗಿಂತ ಮೇಲೆ ನಾನು ಇಂಥದ್ದು ಮಾಡಾಕತ್ತೀನಿ ಅಂತಂದು ಆಕೆ ಜಿಲಿಸ್ ಮಾಡಾಕಂತಂದು ಕಳಿಸಿ ಆಕೆ ಅವನ ಲವರ್ ಕಳಿಸಿ ಅವ ವೆಬ್ಸೈಟ್ನಾಗ ಮಾರಕ್ಕೆ ಕೊಟ್ಟು ಇಂಥವೆಲ್ಲ ವೀಡಿಯೋಸು ಪಬ್ಲಿಕ್ ಮಾಡಿ ಇವತ್ತಿನ ದಿನಕ್ಕೆ ಇಡೀ ಕರ್ನಾಟಕ ಎಲ್ಲ ಹಬ್ಬ ಹಂಗೆ ಮಾಡ್ದಾರಿ ಅಂಥವೆಲ್ಲ ವೀಡಿಯೋಸು. ಸೊ ಯಾರೇ ಆಯ್ತು ನಾವು ಎಲ್ಲ ಎಚ್ಚೆತ್ಕೊಳ್ಬೇಕ್ರಿ. ಯಾಕಂದ್ರೆ ಇನ್ನೊಮ್ಮೆ ನಾವು ಯಾರು ಫ್ರೆಂಡ್ಶಿಪ್ ಮಾಡಿದ್ರೂ ಸ್ವಲ್ಪ ನೋಡಿ ವಿಚಾರ ಮಾಡಿಕೊಂಡೆ ನಾವು ಮಾಡ್ಬೇಕು ಅನ್ನೋದು ನನಗೆ ತಲೆಯಾಗ ತಿಳಿದೈತ್ರಿ. ಸೊ ನಿಮ್ಗಳ ಕಮೆಂಟ್ ಮೂಲಕ ನನಗೂ ತಿಳಿಸ್ರಿ ಫ್ರೆಂಡ್ಸ್. ಬೇಜಾರಾಗುತ್ತೆ ರೀ. ಆದರೂ ಇಂಥವೆಲ್ಲ ನೋಡಿದ್ರೆ ಸೊ ಯಾರನ್ನೂ ನಾವು ನಂಬಕ್ಕೆ ಹೋಗ್ಬಾರ್ದು ಬಿಡಪ್ಪ ಅನ್ನಂಗೆ ಆಗ್ಬಿಡ್ತೈತಿ. ಏನು ಮಾಡೋಕ್ಕಂಗಿಲ್ಲ ರೀ. ಹೋಗೇ ಬಿಟ್ಟಾಳೆ ಈ ಭೂಮಿ ಮೇಲೆ ಇಲ್ರಿ. ಅವನಿಗೂ ಕೊಂದಾರ್ರಿ, ಬಹುಶಃ ಕೊಂದಿರ್ಬೇಕ್ರಿ. ಎಷ್ಟು ಚಿತ್ರ ಹಿಂಸೆ ಮಾಡಾಕತ್ತಿದ್ರಿ. ಮತ್ತು ಮಾಡಿದ್ದು ಕರ್ಮ ಎಲ್ಲಿ ಹೋಗ್ಬೇಕ್ರಿ? ಬಿಡ್ತಾರೇನ್ರಿ ಪೊಲೀಸರು? ಅವಂಗೂ ಹಿಡ್ಕೊಂಡು ಬಂದು ನಾದಾಗತ್ತಿದ್ರು. ಏನು ಸಾಯಿಸೇ ಬಿಟ್ಟಾರ ಗೊತ್ತಿಲ್ರಿ ಫ್ರೆಂಡ್ಸ್. ಅವ್ರಿಗಂತೂ ಇನ್ನೂ ಚಲೋತ್ನಂಗೆ ಮಾಡ್ಬೇಕ್ರಿ. ಆ ಹುಡುಗಂತೂ ಈ ಥರ ಯಾವುದೇ ಇವ್ರಿಗೂ ಅದು ಮಾಡಕ್ಕೆ ಹೋಗ್ಬಾರ್ದು. ಫ್ರೆಂಡ್ಶಿಪ್ ಅಂದಮೇಲೆ ಅದನ್ನು ಯಾವ ಥರ ಫ್ರೆಂಡ್ಶಿಪ್ನ ನಾವು ಕಾಪಾಡ್ಕೊಂಡು ಹೋಗ್ಬೇಕು ಅನ್ನೋದು ಅದು ನಮ್ಮ ಕೈಯಾಗಿರ್ತೈತೆ ರೀ. ಈ ಥರ ಹೊಲಸು ಕೆಲಸ ಮಾಡಕ್ಕೆ ಹೋಗ್ಬಾರ್ದ್ರಿ. ಫ್ರೆಂಡ್ಶಿಪ್ಪಿಂದ ಇದು ಒಂದು ವ್ಯಾಲ್ಯೂನೇ ಕಳೆದ್ಬಿಟ್ಲರಕ್ಕೆ. ಸೊ ಇನ್ನೊಮ್ಮೆ ಯಾರ ಫ್ರೆಂಡ್ಶಿಪ್ ಮಾಡಕ್ಕೆ ಕುಂತ್ರು ಅವ್ರು ನೋಡಿ ಕಾಶಿ ನಾವು ವಿಚಾರ ಮಾಡ್ಕೊಂಡೇ ಮಾಡ್ಬೇಕು ಅನ್ನೋ ಹಂಗೆ ಮಾಡಿಬಿಟ್ಲರಕ್ಕೆ. ಮತ್ತೇನು ಮಾಡಿದ್ರಿ? ಈ ಕ್ಷಮೆ ಕೇಳಿದ್ರಿ ಏನೋ ಅಕ್ಕಿ ಅಂದರೂ ವಾಪಸ್ ಬರೋಂಗಿಲ್ಲ ಸೋನಾಲಿ. ಏನು ಮಾಡೋಕ್ಕಾಗಿಲ್ರಿ. ಸೊ ಸೌಫಿ ಅಂತಂದು ಆ ಹುಡುಗನ ಹೆಸರು ರೀ. ಎಲ್ಲ ಬಂಗಾಳಿ ಕಪಲ್ಸ್ದು ನೇಪಾಳದ ಹುಡುಗಿರಕ್ಕೆ. ಆಮೇಲೆ ಆ ಹುಡುಗ ನೆವಡ ಏನೈತ್ರಿಪ್ಪ ಅವನದು ಊರಿನ ಹೆಸರು. ಏನು ಮಾಡೋದು ನೋಡ್ರಿ. ಇಂಥವೆಲ್ಲ ಆದ್ರೆ ಕೆಲ್ಸದಿಂದ ಬಂದಿನಿ ಇದನ್ನ ಹಂಗೆ ಇನ್ಸ್ಟಾಗ ತೆಗಿದ್ರಿ. ಇದನ್ನ ಓಡಾಕತ್ಬಿಟ್ಟೈತಿ. ನಾನು ಫುಲ್ ಶಾಕ್. ಇದೇನಪ್ಪ ಯಾವ ವಿಡಿಯೋ ಬಂದೈತೆ ಮತ್ತು ಅಂತಂದು ಬೇಜಾರು ಆಯ್ತು. ಅದಕ್ಕೆ ಇದೊಂದು ವಿಡಿಯೋ ಮಾಡಿದೆ ಫ್ರೆಂಡ್ಸ್. ಏನಾದರೂ ಇದ್ರಾಗ ನಾನು ಏನಾದರೂ ತಪ್ಪು ಮಾತಾಡಿದ್ರೆ ನಂಗೆ ಕ್ಷಮಿಸ್ಬಿಡ್ರಿ. ಅಣ್ಣ ತಮ್ಮಂದಿರ ಏನಾರ ನೀವು ಕೂಡ ವಿಡಿಯೋ ನೋಡಿದ್ರೆ ನಂಗೆ ಕ್ಷಮಿಸ್ಬಿಡ್ರಿ. ಯಾಕಂದ್ರೆ ಇನ್ನೊಬ್ಬರು ಹೆಣ್ಮಕ್ಳದ್ದು ನಾವು ಈಗ ಪ್ರೈವೇಟ್ ವಿಡಿಯೋನ ಸೋಷಿಯಲ್ ಮೀಡ್ಯಾದಾಗ ಹಾಕಿದ್ರೆ ಅದು ಎಷ್ಟು ನಮ್ಗೆ ಇದಾಗುತ್ತೆ ಅನ್ನೋದು. ಸೊ ನಮ್ಮಂಥ ಹೆಣ್ಮಕ್ಳಿಗೆ ಗೊತ್ತಾಗ್ತೈತ್ರಿ ಅದನ್ನೆಲ್ಲ. ಅಂಥವೆಲ್ಲ ಹಾಕಬೇಡ್ರಿ. ಇದ್ರೂ ಡಿಲೀಟ್ ಮಾಡಿಬಿಡ್ರಿ. ನಾ ಇಷ್ಟ ಕೇಳ್ಕೊಳೋದು, ಏನೋ ನಾನು ತಪ್ಪು ಮಾತಾಡಿದ್ರೆ ನಂಗೆ ಕ್ಷಮಿಸ್ಬಿಡ್ರಿ. ಏನೇ ಇದು ಮಾಡಿದ್ರು ಕಮೆಂಟ್ ಮೂಲಕ ನೀವು ತಿಳಿಸ್ರಿ. ನಾನು ಇಲ್ಲಿಗೆ ಈ ವಿಡಿಯೋನ ಏನು ಮಾಡಾಕತ್ತೀನಿ ರೀ. ನನ್ನ ವಿಡಿಯೋ ನಿಮಗೆ ಇಷ್ಟ ಆತಂದ್ರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮತ್ತು ಹೊಸದಾಗಿ ಯಾರು ನೋಡಾಕತ್ತೀರ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.